ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2024 ಅಲ್ಲಿ ನನ್ನ ಫೇವರೇಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವ್ದಾಗಿತ್ತು ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ನೀವು ನನ್ನ ಮುಂಚೆ ಸ್ಕಿನ್ ಕೇರ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ರೆಗ್ಯುಲರ್ ಫೇವರೇಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವ್ದಿದೆ ಅಂತ. ಸೊ ಅದು ಅಲ್ಲದೆ ನನಗೆ ಬೇರೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಬಗ್ಗೆ ಈ ವಿಡಿಯೋ ಅಲ್ಲಿ ಮಾತಾಡ್ತೀನಿ. ಮೊದಲನೇದಾಗಿ ಫೇಸ್ ವಾಶ್ ಬಗ್ಗೆ ಮಾತಾಡೋಣ. ಮೈ ಫೇವರೇಟ್ ದಿಸ್ ಇಯರ್ ಹ್ಯಾಸ್ ಬಿನ್ ಇದು ಕ್ಲಾರಿಫೈಯಿಂಗ್ ಆಕ್ನೆ ಕ್ಲೆನ್ಸರ್ ಹೈಫನ್. ಯು ಕ್ಯಾನ್ ಸಿ ಆಲ್ರೆಡಿ ಸ್ವಲ್ಪ ಎಲ್ಲ ಗಲೀಜ್ ಆಗಿದೆ. ಸೊ ದ ಥಿಂಗ್ ಇಸ್, ನಿಮ್ಗೆ ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನನ್ನ ಫೇವರೇಟ್ ಕ್ಲೆನ್ಸರ್ ಆಗಿದ್ದು ಸೆರಾವಿದು ನೋ ಮೋರ್ ಆಕ್ನೆ ಕಂಟ್ರೋಲ್ ಕ್ಲೆನ್ಸರ್. ನಾನು ಅದನ್ನ ಅಮೆಝಾನ್ ಇಂದ ಆರ್ಡರ್ ಮಾಡ್ತಾ ಇದ್ದೆ, ಬಟ್ ಅದು ಇವಾಗ ಅಮೆಝಾನ್ ಅಲ್ಲಿ ಸಿಗ್ತಾ ಇಲ್ಲ. ಫುಲ್ ಬೇಜಾರಾಗೋಯ್ತು, ಏನ್ ಮಾಡ್ಲಿ ಅಂತ ತುಂಬಾ ಪ್ರಾಡಕ್ಟ್ಸ್ ಟ್ರೈ ಮಾಡಿದೆ. ನಾನ್ ಟ್ರೈ ಮಾಡಿರೋ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲಿ ದಿಸ್ ಒನ್ ಜಸ್ಟ್ ವರ್ಕ್ಡ್ ಅಮೇಸಿಂಗ್ ಆನ್ ಮೈ ಸ್ಕಿನ್. ಅಂದ್ರೆ ದೇ ವಾಸ್ ನೋ ಬ್ರೇಕ್ಔಟ್, ದೇ ವಾಸ್ ನೋ ಅಲರ್ಜಿಕ್ ರಿಯಾಕ್ಷನ್, ನನ್ನ ಸ್ಕಿನ್ ಡ್ರೈ ಕೂಡ ಮಾಡಲಿಲ್ಲ. ಸೊ ಐ ಲವ್ಡ್ ಇಟ್. ಬಟ್ ದ ಬೆಸ್ಟ್ ಥಿಂಗ್ ಇಸ್, ನಾನು ಸೆರಾವಿಗೆ 1200 ಎಷ್ಟೋ ಪೇ ಮಾಡ್ತಾ ಇದ್ದೆ. ನನಗೆ ಆಲ್ಮೋಸ್ಟ್ ಅರೌಂಡ್ ಸೇಲ್ಗೆ 250 ಏನೋ ಸಿಕ್ತು. ನೈಕಾಲ್ ಸೇಲ್ ನಡೀತಾಯಿತ್ತು, ಆವಾಗ ತಗೊಂಡೆ. ಸೊ ದಿಸ್ ಇಸ್ ಒನ್ ಫೇಸ್ ವಾಶ್ ದಟ್ ಯು ಕ್ಯಾನ್ ಲುಕ್ ಫಾರ್ ಅಕಸ್ಮಾತ್ ನಿಮ್ಗೂ ಕೂಡ ಆಕ್ನೆ ಡ್ರೈ ಸೆನ್ಸಿಟಿವ್ ಸ್ಕಿನ್ ಇದ್ರೆ. ನನಗೆ ಇನ್ನೊಂದು ಇಷ್ಟವಾದಂತ ಫೇಸ್ ವಾಶ್ ಬಯೋಕ್ಯೂಲ್ದು. ದಿಸ್ ಇಸ್ ವೈಟಮಿನ್ ಸಿ ಆರ್ಬಿಟಿನ್ AH ಎವರ್ ಗ್ಲೋ ರೇಡಿಯನ್ಸ್ ಫೇಸ್ ವಾಶ್. ಇದು ಆಕ್ಚುಲಿ ನಾನು ಮಮ್ಮಿ ಕೊಟ್ಟೆ ಯೂಸ್ ಮಾಡಕ್ಕೆ, ಅಂಡ್ ಶಿ ಕ್ಯಾನ್ ಸಿ ಡಿಫ್ರೆನ್ಸ್ ಇನ್ ಹರ್ ಸ್ಕಿನ್. ಸೊ ನಂಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಸ್ಕಿನ್ ಕೇರ್ ಎಲ್ಲ ನಾವ್ ಇವಾಗ ಶುರು ಮಾಡಿರೋದು. ನಮ್ಮ ಅಮ್ಮ ಅವರೆಲ್ಲರೂ ಇದಕ್ಕೆಲ್ಲ ಟೈಮೇ ಇರ್ಲಿಲ್ಲ, ಅವ್ರ ಹತ್ರ ಟೈಮ್ ಮಾಡ್ಕೊಳ್ತಾನು ಇರ್ಲಿಲ್ಲ. ಸೊ ಅಮ್ಮಗೆ ಜಾಸ್ತಿ ಮಲಾಸ್ಮಾ ಅಂದ್ರೆ ಡಾರ್ಕ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಮಾರ್ಕ್ಸ್ ಇದೆ. ಸೊ ಅವ್ರಿಗೆ ನಾನು ಯಾವಾಗ್ಲೂ ಸ್ಕಿನ್ ಗ್ಲೋ ಆಗೋ ತರಾನೇ ಪ್ರಾಡಕ್ಟ್ಸ್ ನೋಡಿ ಹುಡುಕಿ ಕೊಡ್ತೀನಿ. ಅಂಡ್ ದೆನ್ ಶಿ ಹ್ಯಾಸ್ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಅಂಡ್ ಶಿ ಲವ್ಸ್ ದಿಸ್. ನೆಕ್ಸ್ಟ್ ಟೋನರ್ ಬಗ್ಗೆ ಮಾತಾಡೋಣ. ನನ್ನ ಫಸ್ಟ್ ಫೇವ್ರೆಟ್ ಟೋನರ್ ಆಗಿರೋದು ಸಿಂಪಲ್ ಇಂದ ಸೂದಿಂಗ್ ಟೋನರ್. ಸೊ ನಾನು ಹೇಳ್ದಂಗೆ ಮೈ ಸ್ಕಿನ್ ಟೈಪ್ ಇಸ್ ಕಾಂಬಿನೇಷನ್ ಮೋಸ್ಟ್ಲಿ ಡ್ರೈ ಅಂಡ್ ಸೆನ್ಸಿಟಿವ್. ಸೊ ಅದಕ್ಕೆ ದಿಸ್ ಟೋನರ್ ಹ್ಯಾಸ್ ಬಿನ್ ರಿಯಲಿ ಅಮೇಸಿಂಗ್ ಫಾರ್ ಮೈ ಸ್ಕಿನ್. ಸೊ ಇದರಿಂದ ನನ್ಗೆ ಏನೋ ಅಲರ್ಜಿಕ್ ರಿಯಾಕ್ಷನ್ ಅಂತೂ ಆಗ್ತಾ ಇರಲಿಲ್ಲ. ಸೊ ಇಟ್ ಇಸ್ ಅಮೇಸಿಂಗ್. ಸೊ ನಾನು ಇಶ್ಯೂ ಏನಾಗಿತ್ತು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಯಾವ್ದೇ ಪ್ರಾಡಕ್ಟ್ ಟ್ರೈ ಮಾಡಿದ್ರೆ ನನ್ನ ಸ್ಕಿನ್ ಸೆನ್ಸಿಟಿವ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಜಾಸ್ತಿ ಆಗುತ್ತೆ, ಆಯ್ತಾ. ಸೊ ಯಾವ್ದೇ ಒಂದು ಹೊಸ ಪ್ರಾಡಕ್ಟ್ ಟ್ರೈ ಮಾಡಿದಾಗ ಏನೋ ನೆಗೆಟಿವ್ ರಿಯಾಕ್ಷನ್ ಇಲ್ಲ ಅಂದ್ರೆ ಅದೇ ನನಗೆ ಫಸ್ಟ್ ಖುಷಿ ಕೊಡುತ್ತೆ. ಸೊ ದಿಸ್ ವಾಸ್ ರಿಯಲಿ ಅಮೇಸಿಂಗ್ ಲೈಕ್ ದಾಟ್. The next favorite one is ಇದು ಬ್ಯೂಟಿ ಆಫ್ ಜೋಸನ್ದು ಮಿಲ್ಕ್ ಟೋನರ್. ಓ ಮೈ ಗಾಡ್, ಇಟ್ ಇಸ್ ಅಮೇಸಿಂಗ್. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲವನ್ನು ಕಮ್ಮಿ ಮಾಡುತ್ತೆ. ನೋ ಎಫೆಕ್ಟ್ಸ್, ನೋ ನಥಿಂಗ್. ಇಟ್ ಇಸ್ ಜಸ್ಟ್ ಕ್ರೇಜಿ. ಐ ಲವ್ ಇಟ್. ಸೊ ಇದು ಹಿಂಗಿರುತ್ತೆ, ಹಿಂಗೆ ಶೇಕ್ ಮಾಡಬೇಕು. ಇದನ್ನು ನೈಕಾ ಇಂದ ಆರ್ಡರ್ ಮಾಡಿದೆ. ನಾನು ಬೇಕಂದ್ರೆ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡಬಹುದು. ನಾನು ರೀಸೆಂಟ್ಲಿ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಕ್ ಶುರು ಮಾಡಿದೆ ಅಂಡ್ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ನನ್ಗೆ ಅನ್ಸುತ್ತೆ ದಟ್ ಮೈ ಸ್ಕಿನ್ ಇಸ್ ಬೆಟರ್. ಐ ಡೋಂಟ್ ನೋ, ನನ್ನ ತಲೆಯಲ್ಲಿ ಇರ್ಬೋದು, ಬಟ್ ಐ ಜಸ್ಟ್ ಲವ್ ದಿಸ್ ಒನ್ a lot. ಈಗ ಸೀರಮ್ ಬಗ್ಗೆ ಮಾತಾಡೋಣ. ಇದು ಬಯೋಕ್ಯೂಲ್ದು ಸ್ಪಾಟ್ಲೆಸ್ ಸೀರಮ್. ಇನ್ನೊಂದ್ ಏನ್ ಗೊತ್ತಾ, ತುಂಬಾ ಜನ ನಂಗೆ ಕೇಳ್ತೀರಾ ನನ್ಗೆ ಈ ತರ ಪಿಂಪಲ್ ಇದೆ, ಮಾರ್ಕ್ಸ್ ಇದೆ, ಅಥವಾ ಗ್ಲೋ ಬೇಕು, ಏನೇನ್ ಯೂಸ್ ಮಾಡ್ಬೇಕು ಅಂತ. ನಾನ್ ರಿಯಲೈಸ್ ನನ್ನ ಸ್ಕಿನ್ ಕೇರ್ ಜರ್ನಿಯಲ್ಲಿ ನಾನೇನ್ ರಿಯಲೈಸ್ ಮಾಡ್ಕೊಂಡೆ ಅಂದ್ರೆ, ಯು ಶುಡ್ ಟ್ಯಾಕಲ್ ಒನ್ ಪ್ರಾಬ್ಲಮ್ ಆಟ್ ಅ ಟೈಮ್. ಸೊ ಫಸ್ಟ್ ಪಿಂಪಲ್ಸ್ ಇದ್ರೆ ಬರೀ ಪಿಂಪಲ್ ನ ಕ್ಲಿಯರ್ ಮಾಡೋ ತರ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ. ಒನ್ಸ್ ಆಕ್ನೆ ಇಸ್ ಕಂಪ್ಲೀಟ್ಲಿ ಗಾನ್, ಅಂದ್ರೆ ನಿಮ್ಗೆ ಕಂಪ್ಲೀಟ್ಲಿ ನೋ ಆಕ್ನೆ, ಏನು ಪಿಂಪಲ್ಸ್ ಇಲ್ಲ, ಏನೂ ಇಲ್ಲ, ಆತರ ಇದ್ದಾಗ ನೆಕ್ಸ್ಟ್ ಏನಿರುತ್ತೆ ಆಕ್ನೆ ಸ್ಕಾರ್ಸ್ ಅಥವಾ ಸ್ಪಾಟ್ಸ್ ಇರುತ್ತೆ. ಆವಾಗ ಸ್ಪಾಟ್ ಟ್ರೀಟ್ಮೆಂಟ್ ಗೋಸ್ಕರ ಅಂತ ನೀವು ಸ್ಕಿನ್ ಕೇರ್ ನ ಶುರು ಮಾಡಿ. ಹಾಗೆ ಲೇಯರ್ ವೈಸ್ ಟ್ಯಾಕಲ್ ಮಾಡಿದ್ರೆ ಇಟ್ ವರ್ಕ್ಸ್ ಬೆಟರ್ ಅಂತ ಅನ್ಸುತ್ತೆ. ಸೊ ಪಿಂಪಲ್ ಇದೆ, ಮಾರ್ಕ್ಸ್ ಇದೆ, ಗ್ಲೋನು ಬೇಕು ಅಂತ ಎಲ್ಲ ಒಂದೇ ಸತಿ ಮಿಕ್ಸ್ ಮಾಡಿದ್ರೆ ನನ್ಗನ್ಸುತ್ತೆ ದಿನ ಜಾಸ್ತಿ ಟೈಮ್ ತಗೊಳುತ್ತೆ, ಅಥವಾ ರಿಯಾಕ್ಷನ್ ಕೆಟ್ಟದಾಗೂ ಇರ್ಬೋದು ಅಂತ. ಓಕೆ, ಕಮಿಂಗ್ ಬ್ಯಾಕ್. ಸೊ ಇದು ಬಯೋಕ್ಯೂಲ್ದು ಸ್ಪಾಟ್ಲೆಸ್ ಸೀರಮ್. ನಿಮ್ಗೆ ಆಕ್ನೆ ಮಾರ್ಕ್ಸ್, ಸ್ಕಾರ್ ಮಾರ್ಕ್ಸ್, ಪಿಗ್ಮೆಂಟೇಷನ್ ಏನಾದ್ರೂ ಇದ್ರೆ ದಿಸ್ ವರ್ಕ್ಸ್ ರಿಯಲಿ ವೆಲ್. ನಾನು ರಾತ್ರಿ ಹಾಕೊಂಡ್ ಬೆಳಗ್ಗೆನೆ ಐ ಕುಡ್ ಸಿ ದ ಡಿಫರೆನ್ಸ್ ನೆಕ್ಸ್ಟ್ ಮಾರ್ನಿಂಗ್ ಓನ್ಲಿ. ಸೊ ದಿಸ್ ಇಸ್ ಗ್ರೇಟ್ ಲೈಕ್ ದಟ್. ನೆಕ್ಸ್ಟ್ ನನ್ನ ಫೇವರೇಟ್ ಸೀರಮ್ ಇದು ಡರ್ಮಾಕೋದು ನಿಯಾಸಿನಮೈಡ್. ಐ ಲವ್ ಇಟ್. ಅಗೇನ್ ಐ ಆಮ್ ಅಲರ್ಜಿಕ್ ಟು ಹ್ಯಾಲುರೋನಿಕ್ ಆಸಿಡ್. ಸೊ ನಾನು ಬರೀ ನಿಯಾಸಿನಮೈಡ್, ವೈಟಮಿನ್ ಸಿ ಇರೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದು. ಅಂಡ್ ದಿಸ್ ಇಸ್ ಅಮೇಸಿಂಗ್. ಇದ್ರ ನನ್ಗೆ ಯಾವ್ದೇ ರೀತಿ ಬ್ರೇಕ್ಔಟ್ ಕೂಡ ಆಗಿಲ್ಲ. ಹಾಗೆ ನನ್ ಪೋರ್ ಸೈಜ್ ಚಿಕ್ಕದ್ ಮಾಡೋದು ತುಂಬಾನೇ ಹೆಲ್ಪ್ ಮಾಡಿದೆ. ನನ್ನ ನೆಕ್ಸ್ಟ್ ಫೇವರೇಟ್ ಸೀರಮ್ ಇದು ಬ್ಯೂಟಿ ಆಫ್ ಜೋಸನ್ದು ಸೂದಿಂಗ್ ಕಾಮಿಂಗ್ ಸೀರಮ್ ಅಂತ ಏನೋ ಇದೆ ಇದರ ಹೆಸರು. ಕಾಮಿಂಗ್ ಗ್ರೀನ್ ಟೀ ಸೀರಮ್. ಸಾರಿ, ಇದು ಯಾಕೆ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ, ನನ್ನ ಫೇಸ್ ಸಡನ್ಲಿ ಒಂದೊಂದ್ಸತಿ ತುಂಬಾ ರೆಡ್ ಆಗಿ ಹೋಗ್ಬಿಡುತ್ತೆ, ಆಯ್ತಾ. ಸೊ ಆಚೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯಾರಾದ್ರೂ ನೋಡಿದ ತಕ್ಷಣ ಇವಳ ಸ್ಕಿನ್ ಏನ್ ಹಿಂಗಾಗಿ ಹೋಗ್ಬಿಡಿದೆ, ಫುಲ್ ಕೆಂಪುಗೆ, ತುಂಬಾ ಸೆನ್ಸಿಟಿವ್ ಆಗಿದೆ ಹಂಗೆಲ್ಲ ಅನ್ಕೊಳ್ತಾರೆ ಜನ. ನನ್ಗೆ ಇದು ಆಕ್ಚುಲಿ ಯಾಕೆ ವರ್ಕ್ ಆಗುತ್ತೆ ಅಂತ ಅನ್ಸ್ತಾ ಇದೆ ಅಂದ್ರೆ, ಬಿಕಾಸ್ ದಿಸ್ ಇಸ್ ಗ್ರೀನ್ ಅಂಡ್ ಕಲರ್. ಸೊ ಕಲರ್ ಕರೆಕ್ಷನ್ ಥಿಯರಿನ ಅಪ್ಲೈ ಮಾಡಿದ್ರೆ ರೆಡ್ ಮೇಲೆ ಗ್ರೀನ್ ಹಾಕಿದ್ರೆ ಇಟ್ ಕೈಂಡ್ ಆಫ್ ಸೂಟ್ಸ್ ಇಟ್ ಡೌನ್. ಐ ಗೆಸ್, ಐ ಡೋಂಟ್ ನೋ, ಬಟ್ ಇಟ್ ರಿಯಲಿ ವರ್ಕ್ಸ್. ನಾನು ಇದನ್ನ ಅಪ್ಲೈ ಮಾಡಿ 10 minutes ಬಿಟ್ರೆ ನನ್ನ ಸ್ಕಿನ್ ಇವಾಗ ಫುಲ್ ರೆಡ್ ಆಗಿ ಒಂಥರ ಆಂಗ್ರಿ ಸ್ಕಿನ್ ಆತರ ಇದ್ದಾಗ ನಾನು ಇದನ್ನ ಅಪ್ಲೈ ಮಾಡಿ 10 minutes ಬಿಟ್ರೆ ಮೈ ಸ್ಕಿನ್ ಆಕ್ಚುಲಿ ಸೂಟ್ಸ್ ಡೌನ್ ಅಂಡ್ ಕಾಮ್ಸ್ ಡೌನ್. ಸೊ ಐ ರಿಯಲಿ ಲವ್ ದಿಸ್ ಒನ್. ನನ್ನ ನೆಕ್ಸ್ಟ್ ಫೇವರೇಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಯಾವುದು ಅಂದ್ರೆ, ಇದು ಆರ್ಡಿನರಿದು ಸೂದಿಂಗ್ ಬ್ಯಾರಿಯರ್ ಸಪೋರ್ಟ್.
soothing barrier support. Okay, so this also I really love. ಯಾಕಂದ್ರೆ ಜನರಲಿ ಸೆನ್ಸಿಟಿವ್ ಸ್ಕಿನ್ ಇರೋರ್ದು ಸ್ಕಿನ್ ಬ್ಯಾರಿಯರ್ ವೀಕ್ ಆಗಿರುತ್ತೆ. ಸೊ ಬ್ಯಾರಿಯರ್ ನ ಬಿಲ್ಡ್ ಮಾಡಿದ್ರೆ, ಇವಾಗ ನಾನು ಹೊಸ ಪ್ರಾಡಕ್ಟ್ಸ್ ಟ್ರೈ ಮಾಡಿದಾಗ ಸ್ಕಿನ್ ಸೆನ್ಸಿಟಿವ್ ಇದ್ರೆ ತುಂಬಾ ಈಸಿಲಿ ಸ್ಕಿನ್ ಒಳಗಡೆ ಹೋಗುತ್ತೆ, ಅಬ್ಸಾರ್ಬ್ ಆಗುತ್ತೆ, ಅದರಿಂದ ರಿಯಾಕ್ಷನ್ ಆಲ್ಸೋ ವಿಲ್ ಬಿ ಅಡ್ವರ್ಸ್. ಬಟ್ ಸ್ಕಿನ್ ಬ್ಯಾರಿಯರ್ ಸ್ಟ್ರಾಂಗ್ ಇದ್ರೆ, ಆಚೆ ಡಸ್ಟ್ ಇರಲಿ ಸನ್ ಇರಲಿ ಏನೇ ಇರಲಿ, ಸ್ಕಿನ್ ಬ್ಯಾರಿಯರ್ ಸ್ಟ್ರಾಂಗ್ ಇದ್ರೆ ನಿಮ್ ಸ್ಕಿನ್ ರಿಯಾಕ್ಷನ್ ಅಷ್ಟು ಬೇಗ ಇರಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಟು ಬಿಲ್ಡ್ ಸ್ಕಿನ್ ಬ್ಯಾರಿಯರ್ ದಿಸ್ ಇಸ್ ಅಮೇಸಿಂಗ್. ಅಂಡ್ ನಂದು ಇನ್ನೊಂದು ಫೇವ್ರೆಟ್ ಪಾರ್ಟ್ ಏನಂದ್ರೆ ಇದು ಪಿಂಕ್ ಕಲರ್ ಇರುತ್ತೆ. ಇಲ್ಲ ಹಾಕಿದ್ಮೇಲೆ ಪಿಂಕ್ ಇರಲ್ಲ, ಲೈಕ್ ವೆನ್ ಯು ಅಪ್ಲೈ ಇಟ್ಸ್ ನಾಟ್ ಪಿಂಕ್ ಬಟ್ ಇಟ್ಸ್ ಸೋ ಕ್ಯೂಟ್. ಸೊ ಇದು ಕೂಡ ಒನ್ ಮೋರ್ ಅಮೇಸಿಂಗ್ ಪ್ರಾಡಕ್ಟ್, ನನ್ನ 2024 ಅಲ್ಲಿ ತುಂಬಾ ಇಷ್ಟಪಟ್ಟಿರೋ ಪ್ರಾಡಕ್ಟ್ ಇದು. ನನ್ನ ನೆಕ್ಸ್ಟ್ ಫೇವ್ರೆಟ್ ಸೀರಮ್ ಇದಾಗಿರೋದು ಜ್ಯೂಸಿ ಕೆಮಿಸ್ಟ್ರಿ, ಇದು BHA ಕ್ಲಾರಿಫೈಯಿಂಗ್ ಸೀರಮ್ ಅಂತ. ಸೊ ಇದು ಏನಕ್ಕಂದ್ರೆ ಸ್ಪೆಷಲಿ ಟ್ಯಾನಿಂಗ್ ಗೆ ಇಟ್ ವರ್ಕ್ಸ್ ಲೈಕ್ ಅಮೇಸಿಂಗ್. ಆಯ್ತಾ, ನಾನು ಫೇಸ್ ಮೇಲೆ ಯೂಸ್ ಮಾಡಿದೆ, ಫೇಸ್ ಮೇಲೂ ಕೂಡ ಇಟ್ ವರ್ಕ್ಸ್ ಅಮೇಸಿಂಗ್, ಬಟ್ ಐ ಫೀಲ್ ಲೈಕ್ ಇಟ್ಸ್ ಟೂ ಸ್ಟ್ರಾಂಗ್ ಫಾರ್ ಮೈ ಫೇಸ್. ಸೊ ಇದನ್ನ ನಾನು ಆಕ್ಚುಲಿ ಬಾಡಿ ಮೇಲೆ ಯೂಸ್ ಮಾಡ್ತೀನಿ, ನಿಮ್ಗೆ ಏನಾದ್ರೂ ಸ್ಕಿನ್ ಟ್ಯಾನ್ ಆಗಿದ್ರೆ. ಸೊ ಏನಂದ್ರೆ ಈ ಸ್ಕಿನ್ ಅಲ್ಲಿ ಒಂದೊಂದ್ಸತಿ ವಿಸಿಬಲಿ ಫುಲ್ ಟ್ಯಾನ್ ಆಗಿರುತ್ತೆ, ಅಂದ್ರೆ ಟಿ ಶರ್ಟ್ ಟ್ಯಾನ್ ಮಾರ್ಕ್ ಆತರ ವಿಸಿಬಲಿ ಟ್ಯಾನ್ ಆಗಿರುತ್ತೆ. ಅದಲ್ಲದೆ ಚಿಕ್ಕ ಚಿಕ್ಕ ಟ್ಯಾನ್ ಮಾರ್ಕ್ಸ್ ಇರುತ್ತೆ, ಲೈಕ್ ಇಲ್ಲೆಲ್ಲ ನೋಡಿದ್ರೆ ಸ್ಮಾಲ್ ಸ್ಮಾಲ್ ಚಿಕ್ಕ ಚಿಕ್ಕ ಬ್ಲಾಕ್ ಡಾಟ್ ತರ ಇರುತ್ತೆ. ಸೊ ಇದನ್ನ ನಾನು ಎವ್ರಿ ನೈಟ್ ಅಪ್ಲೈ ಮಾಡಿ ಮಲ್ಕೊಳ್ತೀನಿ. ಇಟ್ ಇಸ್ ಜಸ್ಟ್ ಅಮೇಸಿಂಗ್. ನೆಕ್ಸ್ಟ್ ಮಾರ್ನಿಂಗ್ ಯುವರ್ ಸ್ಕಿನ್ ಸ್ಟಾರ್ಟ್ಸ್ ಗ್ಲೋಯಿಂಗ್. ಅಂಡ್ ಇನ್ನೊಂದು ಏನಂದ್ರೆ, ನಾನು ಕಾಲೇಜ್ ಹೋಗ್ತಾ ಇದ್ದೆ ಅಲ್ಲ, ಆವಾಗ ನಾನು ಚಪ್ಪಲಿ ಮಾರ್ಕ್ ಫುಲ್ ಚಪ್ಪಲಿ ಕವರ್ ಮಾಡ್ತಾ ಇರೋ ಭಾಗ ಮಾತ್ರ ವೈಟ್ ಇತ್ತು, ಮಿಕ್ಕಿದೆಲ್ಲ ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಅದೆಲ್ಲ ಮಾರ್ಕ್ಸ್ ಹೋಗಿದೆ. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್, ಬಟ್ ನೀವು 1 ಯೂಸ್ ಅಲ್ಲೇ ಡಿಫ್ರೆನ್ಸ್ ನೋಡ್ಬೋದು. ನನಗಂತೂ 1 ಯೂಸ್ ಅಲ್ಲೇ ಡಿಫ್ರೆನ್ಸ್ ಕಾಣಿಸ್ತು. ಐ ಥಿಂಕ್ 3 months ಕನ್ಸಿಸ್ಟೆನ್ಸಿ ಯೂಸ್ ನಾವು ನನ್ನ ಕೈ ಕಾಲೆಲ್ಲ ಸೇಮ್ ಕಲರ್ ಆಗಿದೆ, ಡಿಫ್ರೆಂಟ್ ಕಲರ್ ಇಲ್ಲ. ಅಂಡ್ ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್. ಬಟ್ ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, AHA BHA ತುಂಬಾ ಆಕ್ಟಿವ್ ಇಂಗ್ರೀಡಿಯಂಟ್ ಆಗಿರೋದ್ರಿಂದ ಇದನ್ನ ನೀವು ಯೂಸ್ ಮಾಡಿದ್ರೆ ಖಂಡಿತ 100% ಫಾರ್ ಶೋರ್ ಯು ಹ್ಯಾವ್ ಟು ಯೂಸ್ ಸನ್ಸ್ಕ್ರೀನ್ ದ ನೆಕ್ಸ್ಟ್ ಡೇ. ಸೊ ಇದು 2024 ಅಲ್ಲಿ ನನಗೆ ತುಂಬಾ ಇಷ್ಟವಾದಂತ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿತ್ತು. ಇವಾಗ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಪ್ರಾಡಕ್ಟ್ ಇದು ಬಿ ಬ್ಲಂಟ್ ಇಂದ ಹೇರ್ ಪ್ರೊಟೆಕ್ಷನ್ ಗೆ. ಇಟ್ ಇಸ್ ಜಸ್ಟ್ ಸೋ ಕ್ರೇಜಿ, ನಂಗೆ ತುಂಬಾ ಇಷ್ಟ ಆಯ್ತು. ಪ್ಲಸ್ ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಏನಾದ್ರೂ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಂದ್ರೆ ಅಥವಾ ಹೇರ್ ಸೆಟ್ ಮಾಡೋ ಮುಂಚೆ ಇದನ್ನ ಯೂಸ್ ಮಾಡ್ತೀನಿ. ಐ ಥಿಂಕ್ ಐ ಮೋಸ್ಟ್ಲಿ ಲೈಕ್ ದಿಸ್ ಬಿಕಾಸ್ ಇಟ್ ಸ್ಮೆಲ್ಸ್ ಗುಡ್. ಐ ಡೋಂಟ್ ನೋ. ನನ್ನ 2024 ನೆಕ್ಸ್ಟ್ ಫೇವ್ರೆಟ್ ಹೇರ್ ಕೇರ್ ಪ್ರಾಡಕ್ಟ್ ಆಗಿರೋದು ಕೆರಟಿನ್ ಥೆರಪಿ. ಇದು ನಂಬರ್ 3. ಇದು ಯಾವ್ದು ಸಲೂನ್ ಅಲ್ಲಿ ಪಿಕ್ ಮಾಡಿದೆ, ಬಟ್ ಐ ರಿಯಲಿ ಲವ್ಡ್ ಇಟ್. ಸೊ ಇಫ್ ಯು ಹವ್ ನೋಟಿಸ್ಡ್, ನಾನು ಇವಾಗ ರೀಸೆಂಟ್ಲಿ ಹೇರ್ ಬೋಟಾಕ್ಸ್ ಆಗಿರ್ಲಿ ಅಥವಾ ಬೇರೆ ಏನೋ ಹೇರ್ ಕೇರ್ ಟ್ರೀಟ್ಮೆಂಟ್ ಮಾಡಿಸಿಲ್ಲ, ಮುಂಚೆ ಬ್ಯಾಕ್ ಟು ಬ್ಯಾಕ್ ಮಾಡಿಸ್ತಾ ಇದೆ. ಬಟ್ ಈ ಸತಿ ಅನ್ಸ್ತು, ಲೆಟ್ ಮೀ ಜಸ್ಟ್ ಮ್ಯಾನೇಜ್ ಮೈ ಓನ್ ಹೇರ್, ಲೆಟ್ ಮೀ ಜಸ್ಟ್ ಗ್ರೋ ಮೈ ಓನ್ ಹೇರ್, ಹೆಂಗಿದೆ ಹಂಗೆ ಇರ್ಲಿ ನೋಡ್ಕೊಳ್ಳೋಣ ಅಂತ. ಸೊ ಆವಾಗ ರಿಯಲೈಸ್ ಆಯ್ತು, ಓ ಗುರು, ಇದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ಅಂತ. ಸೊ ಐ ಪಿಕ್ ದಿಸ್ ಪ್ರಾಡಕ್ಟ್. ಇದ್ರ ಲಿಂಕ್ ನನ್ನ ಹತ್ರ ಇಲ್ಲ, ನಿಮ್ಗೆಲ್ಲಾದ್ರೂ ಆನ್ಲೈನ್ ಸಿಕ್ಕಿದ್ರೆ ನೋಡಿ. ಬಟ್ ದಿಸ್ ಇಸ್ ಅಮೇಸಿಂಗ್. ಸೊ ಇದೇನಕ್ಕಂದ್ರೆ ಡಿಟ್ಯಾಂಗ್ಲಿಂಗ್ ಅಂತ ಬರ್ದಿದೆ, ಟ್ಯಾಂಗ್ಲಿಂಗ್ ಕ್ರೀಮ್ ಫಾರ್ ಡ್ಯಾಮೇಜ್ ಹೇರ್. ಅಂದ್ರೆ ಕೂದಲು ಸಿಕ್ ಬಿಡ್ಸಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ನಾನ ಮಾಡಾದ್ಮೇಲೆ ಬೆಟರ್ ಡ್ರೈ ಹೇರ್ಗೆ ಅಪ್ಲೈ ಮಾಡ್ಬಿಟ್ಟು ಸಿಕ್ ಬಿಡ್ಸೋದು ಆಯ್ತಾ. ಅದಲ್ಲದೆ ಇಟ್ ಆಲ್ಸೋ ಆಕ್ಚುಲಿ ಹೆಲ್ಪ್ಸ್ ಮೀ ಕಂಟ್ರೋಲ್ ಮೈ ಫ್ರಿಜ್. ಸೊ ನನಗೆ ಅದು ಈ ಡಿಫ್ರೆನ್ಸ್ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಾನು ಹೇಳ್ದಂಗೆ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೆ ಅಲ್ಲ, ಆವಾಗ ನಾನು ಏನೂ ಮಾಡೋ ಅವಶ್ಯಕತೆ ಇರಲಿಲ್ಲ. ಮೈ ಶಾಂಪೂ ಕಂಡೀಷನರ್ ವಾಸ್ ಮೋರ್ ದೆನ್ ಎನಫ್. ಬರೀ ಶಾಂಪೂ ಕಂಡೀಷನರ್ ವಾಸ್ ಮೋರ್ ದೆನ್ ಎನಫ್ ಟು ಮೇಂಟೈನ್ ಮೈ ಹೇರ್. ಸೊ ಇವಾಗ ಹೇರ್ ಟ್ರೀಟ್ಮೆಂಟ್ ಮಾಡಿಸಲ್ಲ. ಸೊ ಆಬ್ವಿಯಸ್ಲಿ ಗಾಳಿ ಬಂದಾಗ ಅದು ಇದು ಆದಾಗೆಲ್ಲ ಇಂಡಿಯನ್ ಹೇರ್ ಹ್ಯೂಮಿಡಿಟಿಗೆ ಅದು ಫ್ರಿಜ್ ಆಗೋದು ಆ ಥರ ಎಲ್ಲ ಇದೆ. ಈ ಕ್ರೀಮ್ ಯೂಸ್ ಮಾಡೋಕೆ ಶುರು ಮಾಡಾದ್ಮೇಲೆ ಇಟ್ಸ್ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಬಟ್ ಅಗೇನ್ ಅದು ಬರೀ ಆ ದಿನಕ್ಕೆ ಮಾತ್ರ ಇರುತ್ತೆ. ಲೈಕ್ ನೀವು ಪ್ರತಿ ಸತಿ ಹೇರ್ ವಾಶ್ ಮಾಡಾದ್ಮೇಲೆ ಅಥವಾ ಆಚೆ ಹೋದ್ಮೇಲೆ ಇದನ್ನ, ಆಚೆ ಹೋಗೋ ಮುಂಚೆ ಇದನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇಟ್ಸ್ ನಾಟ್ ಅ ಪರ್ಮನೆಂಟ್ ಥಿಂಗ್. ಬಟ್ ನೀವೇನಾದ್ರೂ ಹೇರ್ ಟ್ರೀಟ್ಮೆಂಟ್ ಮಾಡ್ಸೋಕೆ ಇಷ್ಟ ಇಲ್ಲ, ಆದ್ರೂ ಹೇರ್ ಮೇಂಟೈನ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಅಂಡ್ ದಿಸ್ ಆಲ್ಸೋ ಸ್ಮೆಲ್ಸ್ ರಿಯಲಿ ಗುಡ್. ಫೈನಲಿ ನನ್ನ ಕೊನೆಯ ಫೇವ್ರೆಟ್ ಹೇರ್ ಕೇರ್ ಪ್ರಾಡಕ್ಟ್ ಯಾವುದು ಅಂದ್ರೆ, ಇದು ಆರ್ಡಿನರಿದು ಮಲ್ಟಿಪೆಪ್ಟೈಡ್ ಸೀರಮ್. ಇದು ಆಲ್ಮೋಸ್ಟ್ ಖಾಲಿ ಆಗಿದೆ, ಕಾಣಿಸುತ್ತಾ ನಿಮ್ಗೆ? ಯು ಕ್ಯಾನ್ ಸಿ ಇಟ್ಸ್ ಆಲ್ಮೋಸ್ಟ್ ಎಂಟಿ. ಇದು ನನ್ನ 3rd ಬಾಟಲ್ ಆಕ್ಚುಲಿ ಸ್ಪೀಕಿಂಗ್. ಹೇರ್ ಗ್ರೋತ್ ಮಾತ್ರ ತುಂಬಾನೇ ಹೆಲ್ಪ್ ಆಗುತ್ತೆ. ಅಗೇನ್ ಇಟ್ಸ್ ಆನ್ ದ ಎಕ್ಸ್ಪೆನ್ಸಿವ್ ಸೈಡ್, ಬಟ್ ದಿಸ್ ಇಸ್ ರಿಯಲಿ ಗುಡ್ ಫಾರ್ ಹೇರ್ ಗ್ರೋತ್. ಯು ಕ್ಯಾನ್ ಸ್ಟಾರ್ಟ್ ಸಿಂಗ್, ನಿಮಗೆ ಬೇಬಿ ಹೇರ್ ಕಾನ್ಸೆಪ್ಟ್ ಶುರು ಆಗುತ್ತೆ. ಸೊ ಐ ಲವ್ ದಿಸ್ ಪ್ರಾಡಕ್ಟ್ ಆಲ್ಸೋ. ನಾನು ಮೆನ್ಷನ್ ಮಾಡಿರೋ ಪ್ರಾಡಕ್ಟ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಪಿನ್ ಕೂಡ ಮಾಡ್ತೀನಿ. ಮೈ ಅಡ್ವೈಸ್ ಟು ಯು ಇಸ್ ಡೂ ವಾಟ್ ಐ ಡೂ. ಎಲ್ಲ ಪ್ರಾಡಕ್ಟ್ಸ್ ತಗೊಂಡ್ಬಿಟ್ಟು ನಿಮ್ ಕಾರ್ಟ್ ಅಲ್ಲಿ ಇಟ್ಕೊಳ್ಳಿ, ಸೇಲ್ ಇದ್ದಾಗ ಮಾತ್ರ ಬೈ ಮಾಡಿ. ನಾನು ಯಾವಾಗ್ಲೂ ಅದೇ ಮಾಡೋದು. ನನ್ಗೆ ಇಷ್ಟವಾದಿರೋದೆಲ್ಲ ಹಾರ್ಟ್ ಮಾಡಿ ವಿಶ್ ಲಿಸ್ಟ್ ಮಾಡಿ ಇಟ್ಕೊಳ್ತೀನಿ. ಸೇಲ್ಗೋಸ್ಕರ ಕಾಯ್ತೀನಿ. ಸೇಲ್ ಶುರು ಆದ ತಕ್ಷಣ ಫುಲ್ ಡಿಸ್ಕೌಂಟ್ ಅಲ್ಲಿ ತಗೊಳ್ತೀನಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಸ್ಮಾಲ್ ಸಜೆಷನ್ ನನ್ನ ಕಡೆಯಿಂದ. ಎನಿವೇಸ್,
ದಿಸ್ ಇಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ನೀವು ನನ್ನ ಸ್ಕಿನ್ ಕೇರ್ ವಿಡಿಯೋಸ್ ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನನ್ನ ಬೇರೆ ಸ್ಕಿನ್ ಕೇರ್ ವಿಡಿಯೋಸ್ ನೋಡ್ಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ, ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ಸ್ಕಿನ್ ಕೇರ್ ಅಂತ ಇದೆ. ನೀವು ಆಲ್ರೆಡಿ ಕೇಳಿರೋ ಎಷ್ಟೊಂದು ಪ್ರಶ್ನೆಗಳು ಉತ್ತರ ಆ ವಿಡಿಯೋಸ್ ಅಲ್ಲಿ ಇದೆ. ಅದಲ್ಲದೆ ಬೇರೆ ಏನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಬಾಯ್.